ಎಲ್ಲರಿಗೂ ನಮಸ್ಕಾರ. ಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಹಳೇ ಕಾಲದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ನಮ್ಮ ಅಜ್ಜಿ ಅಮ್ಮಂದಿರೆಲ್ಲ ಮಾಡ್ತಾ ಇದ್ರು, ಅದನ್ನು ನಾನು ನಿಮಗೆ ಇವತ್ತು ನೆನಪು ಮಾಡ್ತಾ ಇದ್ದೇನೆ. ಅದುವೇ ಹಾಲಿಟ್ಟು ಪಾಯಸ ಅಂತ ಹೇಳ್ತಾರೆ ಕನ್ನಡದಲ್ಲಿ, ತುಳುವಿನಲ್ಲಿ ಸಾರ್ನಡ್ಡೆ ಅಂತ ಹೇಳ್ತಾರೆ. ಹಾಗಾದ್ರೆ ಬನ್ನಿ, ಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಬನ್ನಿ, ಮಿತಾಸ್ ಕಿಚನ್ಗೆ ಹೋಗುವ. ಇಲ್ಲಿ ನಾನು 1 ಕಪ್ಪಿನಷ್ಟು ಬೆಳ್ತಿಗೆಯನ್ನು 1-2 ಗಂಟೆಗಳಷ್ಟು ಹೊತ್ತು ನೆನೆ ಹಾಕಿ ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೇನೆ. ಇದನ್ನೀಗ ನಾವು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಇವಾಗ ಇದಕ್ಕೆ ರುಚಿಗಾಗುವಷ್ಟು ಉಪ್ಪು, ರುಬ್ಲಿಕ್ಕೆ ನೀರು, ಮುಚ್ಚಳ ಮುಚ್ಚಿ ಇದನ್ನು ನಯವಾಗಿ ರುಬ್ಬಿಕೊಂಡು ಬರುವ. ಅಕ್ಕಿಯನ್ನು ಇಲ್ಲಿ ನಯವಾಗಿ ರುಬ್ಬಿಕೊಂಡಾಯಿತು. ನೀರು ದೋಸೆಗೆ ರುಬ್ಬುತ್ತೇವಲ್ಲ, ಅದೇ ರೀತಿ ರುಬ್ಬಿಕೊಂಡ್ರೆ ಆಯಿತು. ಇವಾಗ ಇದನ್ನೊಂದು ಕಡಾಯಿಗೆ ಹಾಕಿಕೊಳ್ಳುವ. ಇಲ್ಲಿ ಸ್ವಲ್ಪ ಕಡಾಯಿಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕೊಂಡಿದ್ದೇನೆ. ಈಗ ಇದಕ್ಕೆ ಹಾಕಿಕೊಳ್ಳುವ. ಮಿಕ್ಸರ್ ಜಾರ್ ತೊಳೆದಂಥ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಿಟ್ಟನ್ನು ಉಂಟಲ್ಲ, ನೀರು ದೋಸೆಗಿಂತ ಒಂದು ಸ್ವಲ್ಪ ಗಟ್ಟಿ ಇರಲಿ ಹಿಟ್ಟಿನ ಹದ. ನೀರು ದೋಸೆಯಷ್ಟು ತೆಳ್ಳಗೆ ಮಾಡಿಕೊಳ್ಳೋದು ಬೇಡ. ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಟುಕೊಳ್ಳುವ. ಇವಾಗ ಇಲ್ಲಿ ನಾನು 4 ಅಚ್ಚು ಬೆಲ್ಲ ತಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಪುಡಿ ಮಾಡಿಕೊಳ್ಳುವ. ಇವಾಗ ಇಲ್ಲಿ ಪುಡಿ ಮಾಡಿಕೊಂಡಂತ ಬೆಲ್ಲಕ್ಕೆ ನೀರನ್ನು ಹಾಕುವ. ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಇದನ್ನೊಮ್ಮೆ ಕರಗಿಸಿಕೊಂಡ್ರೆ ಆಯಿತು. ಬೆಲ್ಲ ಕರಗುವಷ್ಟೊತ್ತಿಗೆ ನಾವು ಇಲ್ಲಿ ತೆಂಗಿನಕಾಯಿ ಹಾಲನ್ನು ತಗೊಳ್ಳುವ. ಇಲ್ಲಿ ನಾನು 1 ತೆಂಗಿನಕಾಯಿ ತಗೊಂಡಿದ್ದೇನೆ, ಹೀಗೆ ತುರಿದು ತಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕುವ. ಅಕ್ಕಿ ರುಬ್ಬಿದಂಥ ಮಿಕ್ಸರ್ ಜಾರ ಇದು, ಅದಕ್ಕೆ ಈ ತೆಂಗಿನಕಾಯಿನೆಲ್ಲ ಹಾಕುವ. ಹೀಗೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕುವ. ನೀರು ಹಾಕಿ ಇವಾಗ ಇದನ್ನೊಂದು ತುಂಬ ನಯ ಬೇಡ, ಹದವಾಗಿ ರುಬ್ಬಿಕೊಂಡು ಬರುವ. ಇವಾಗ ನೋಡಿ, ಬೆಲ್ಲ ಪೂರ್ತಿ ಕರಗಿದೆ. ಪಾಕ ಮಾಡಬೇಕಂತೇನಿಲ್ಲ, ಬೆಲ್ಲದ ನೀರು ಮಾಡಿಕೊಂಡ್ರೆ ಆಯಿತು. ಸ್ಟವ್ ಆಫ್ ಮಾಡುವ. ಇವಾಗ ರುಬ್ಬಿದಂಥ ತೆಂಗಿನಕಾಯಿಂದ ಹಾಲನ್ನು ತೆಗೆಯುವ. ಬಟ್ಟೆಯಲ್ಲಿ ಹಾಲು ತೆಗೆದುಂಟಲ್ಲ, ಸುಲಭ ಆಗ್ತದೆ. ಬೇಗ ಹಾಲು ಪೂರ್ತಿ ಚೆನ್ನಾಗಿ ಹಿಂಡಿ ಬರ್ತದೆ. ನೋಡಿ, ಇದು ಸ್ವಲ್ಪವೇ ನೀರು ಹಾಕಿಕೊಂಡು ರುಬ್ಬಿದ್ದು ನಾನು. ಸ್ವಲ್ಪ ತುಂಬ ನಯವಾಗಿ ಕೂಡ ರುಬ್ಬಲಿಲ್ಲ. 2 ಸಲ ಹಾಲು ತೆಗಿಲಿಕ್ಕುಂಟಲ್ಲ, ಹಾಗಾದ ಕಾರಣ ಫಸ್ಟಿಗೆ ತೆಂಗಿನಕಾಯಿಯನ್ನು ತುಂಬ ನಯವಾಗಿ ರುಬ್ಲಿಕ್ಕಿಲ್ಲ. ಇವಾಗ ಇದನ್ನು ಹಿಂಡಿ ಹಾಲು ತೆಗೆಯುವ. ನೋಡಿ, ಹೀಗೆ ತೆಗೆದ್ರೆ ಉಂಟಲ್ಲ ನಮಗೆ ಸುಲಭ ಆಗ್ತದೆ. ನೋಡಿ, ಎಷ್ಟು ದಪ್ಪ ಹಾಲು ತಗೊಂಡಿದ್ದೇನೆ. ಪುನಃ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. 1 ಸಲ ಹಾಲು ಹಿಂಡಿಕೊಂಡು ಆಯ್ತಲ್ಲ, ಈಗ ಅದರ ಚರಟವನ್ನು ಪುನಃ ಹಾಕಿದ್ದಾನೆ ಮಿಕ್ಸರ್ ಜಾರಿಗೆ ಹಾಕಿ 1 ಲೋಟ ನೀರು ಸಹ ಹಾಕಿ ಇನ್ನೂ ಇದನ್ನು ನಾವು ನಯವಾಗಿ ರುಬ್ಬಿಕೊಂಡು ಬರುವ. ನೋಡಿ, ಇವಾಗ 2ನೇ ಸಲದ್ದು ತೆಂಗಿನಕಾಯಿ ರುಬ್ಬಿಕೊಂಡಾಯ್ತು ಕೂಡ. ಮೊದಲನೇ ಸಲ ನಾವು ಹೇಗೆ ಹಾಲು ತೆಗೆದೆವು ಅದೇ ರೀತಿಯಲ್ಲಿ ಇದನ್ನು ಕೂಡ ಹಿಂಡಿ ಹಾಲು ತೆಗೆಯುವ. ನೋಡಿ, ಹಾಲನ್ನೆಲ್ಲ ಹಿಂಡಿಕೊಂಡಾಯ್ತು. ದಪ್ಪದ ಹಾಲು ಮತ್ತು ತೆಳ್ಳಗೆ ಹಾಲು ಸಪರೇಟ್ ಇಟ್ಕೊಳ್ಳೋ. ಇದು ದಪ್ಪದ ಹಾಲು, ಇದು ತೆಳ್ಳಗಿನ ಹಾಲು. ಇನ್ನು ರುಬ್ಬಿದಂಥ ಅಕ್ಕಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಮಾಜಿಸುವ. ಈ ದೋಸೆ ಹಿಟ್ಟನ್ನು ಉಂಟಲ್ಲ, ಗಟ್ಟಿ ಮಾಡಬೇಕು. ನೀರು ದೋಸೆಗಿಂತ ಒಂದು ಸ್ವಲ್ಪ ದಪ್ಪನೆ ಉಂಟು, ಆ ರೀತಿ ಮಾಡಿಕೊಂಡ್ರೆ ಆಯಿತು. ಇದನ್ನೊಮ್ಮೆ ಗಟ್ಟಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಮಾಜಿಸ್ತಾನೆ ಗಟ್ಟಿ ಆಗ್ತಾ ಬರ್ತಾ ಉಂಟು. ನೋಡಿ, ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಯಿತು. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಉಂಟು. ಪೂರ್ತಿ ಗಟ್ಟಿಯಾಗಲಿ ಇದಿನ್ನು. ನೋಡಿ, ಗಟ್ಟಿ ಆಯಿತು. ಹಿಟ್ಟು ಬೇಯಬೇಕು, ಹಸಿ ಬಿಸಿ ಬೇಡ. ಹಿಟ್ಟು ಇದರಲ್ಲಿ ಒಂದು ಸ್ವಲ್ಪ ಬೇಯಬೇಕು, ಕೈಗೆ ಅಂಟಿಕೊಳ್ಬಾರ್ದು. ಆ ರೀತಿ ನಾವು ಇದನ್ನು ಮಾಜಿಸ್ಕೊಂಡ್ರೆ ಆಯಿತು. ನೋಡಿ, ಇದು ಇವಾಗ ಗಟ್ಟಿ ಆಯಿತು. ಸ್ಟವ್ ಆಫ್ ಮಾಡಿದ್ದೇನೆ. ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಹಿಟ್ಟನ್ನು ತೆಗೆದು ಪ್ಲೇಟಿಗೆ ಹಾಕಿದ್ದೇನೆ. ಹಾಕಿ ಇದನ್ನು ಸ್ವಲ್ಪ ಹಿಟ್ಟನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಚೆನ್ನಾಗಿ ಒಂದು ಸ್ವಲ್ಪ ನಾದಿಕೊಳ್ಳುವ ಇದನ್ನು. ಇಲ್ಲಿ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೇನೆ. ಅದಕ್ಕೆ ಈಗ ನಾವು ತೆಗೆದಂಥ ತೆಳ್ಳಗಿನ ಕಾಯಿ ಹಾಲನ್ನು ಹಾಕಿಕೊಳ್ಳುವ. 2ನೇ ಸಲ ತೆಗೆದಿದ್ದೇವಲ್ಲ, ಆ ಹಾಲನ್ನು ಇದಕ್ಕೆ ಹಾಕುವ. ಹಾಲು ಹಾಕಿ ಒಮ್ಮೆ ಚೆನ್ನಾಗಿ ಕುದಿ ಬರಲಿದ್ದು. ನೋಡಿ, ನಾನು ಚಕ್ಕುಲಿ ಮಣ್ಣೆ ತಗೊಂಡಿದ್ದೇನೆ. ನೋಡಿ, ಈ ಪ್ಲೇಟ್ ತಗೊಂಡಿದ್ದೇನೆ. ನೋಡಿ, ಈ ಖಾರ ಕಡ್ಡಿ ಮಾಡ್ತೇವಲ್ಲ ಆ ಥರದ ಪ್ಲೇಟ್ ತಗೊಂಡಿದ್ದೇನೆ. ದೊಡ್ಡ ಖಾರ ಕಡ್ಡಿ ಮಾಡ್ತೇವಲ್ಲ ಆ ಥರದ್ದು ಪ್ಲೇಟು ಹೀಗಿರುವುದು. ಅದನ್ನೀಗ ಇದಕ್ಕೆ ಹಾಕಿಕೊಳ್ಳುವ. ಮಣೆಗೆ ಹಾಕಿಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪದ ಪಾಸೆ ಮಾಡಿಕೊಳ್ಳುವ. ಎಲ್ಲ ಒಂದು ಸ್ವಲ್ಪ ತುಪ್ಪದ ಪಾಸೆ ಮಾಡಿಕೊಂಡ್ರೆ ಆಯಿತು. ಇವಾಗ ನಾವು ಹಿಟ್ಟನ್ನು ತೆಗೆದು ಇದಕ್ಕೆ ಹಾಕಿಕೊಳ್ಳ. ಚಕ್ಕುಲಿ ಮಣೆಗೆ ತುಂಬಿಸಿಕೊಳ್ಳ. ತುಂಬಿಸಿಕೊಂಡು ಇದರ ಮುಚ್ಚಳ ಹಾಕಿ ಇನ್ನು ನಾವು ಇದನ್ನು ಇವಾಗ ಇದಕ್ಕೆ ಬೆಲ್ಲದ ನೀರನ್ನು ಕೂಡ ಸೇರಿಸಿಕೊಳ್ಳ. ಒಮ್ಮೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಬೆಲ್ಲದ ನೀರು ಮತ್ತು
ತೆಂಗಿನಕಾಯಿ ಹಾಲೆಲ್ಲ ಒಮ್ಮೆ ಚೆನ್ನಾಗಿ ಬೆರೀಲಿ. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾವು ಹಿಟ್ಟನ್ನು ರುಬ್ಬುವಾಗ ಕೂಡ, ನಾವು ಅಕ್ಕಿಯನ್ನು ರುಬ್ಬುವಾಗ ಕೂಡ ಉಪ್ಪು ಹಾಕಿದ್ದೇವೆ. ಅಂತೂ ಕೂಡ ಬೆಲ್ಲದ ಪಾಯಸ ಮಾಡೋ ಉಂಟಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಉಂಟಲ್ಲ ಟೇಸ್ಟ್ ಚೆನ್ನಾಗಿರ್ತದೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡುವ. ನೋಡಿ, ಕಾಯಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇವಾಗ ನಾವು ಇದಕ್ಕೆ ನೋಡಿ, ಇವಾಗ ಇದಕ್ಕೆ ನಾವು ಚಕ್ಕುಲಿ ಮಣೆಗೆ ಹಾಕಿಟ್ಟಂಥ ಅಕ್ಕಿ ಹಿಟ್ಟನ್ನು ನಾವು ಇದಕ್ಕೆ ಹಾಕಿಕೊಳ್ಳ. ನೋಡಿ, ಅಕ್ಕಿ ಹಿಟ್ಟನ್ನೆಲ್ಲ ಒತ್ತಿಕೊಂಡಾಯಿತು. ಒತ್ತಿಕೊಂಡ ನಂತರ 1 ನಿಮಿಷದ ನಂತರ ಇದನ್ನೊಮ್ಮೆ ನಾವು ಸೌಟ ಹಾಕಿ ಹೀಗೆ ತಿರುಗಿಸಿದ್ರಾಯಿತು. ಹಾಗೆ ತಕ್ಷಣ ತಿರುಗಿಸ್ಲಿಕ್ಕಿಲ್ಲ, ಬಿಡ್ತದೆ. ನೋಡಿ, ಈ ರೀತಿ ಆಗಬೇಕು. ನೋಡಿ, ಎಲ್ಲ ಹೀಗೆ ಆಗಿದೆ. ನೋಡಿ ನೋಡಿ ಈ ರೀತಿ. ಇನ್ನು ಇದೊಮ್ಮೆ ಚೆನ್ನಾಗಿ ಕುದಿ ಬರಲಿ, ಹೀಗೆ ಬಿಡುವ. ಟೇಸ್ಟ್ ನೋಡ್ಕೊಳ್ಳಿ, ಸ್ವೀಟ್ ಎಲ್ಲ ಕರೆಕ್ಟ್ ಉಂಟಂತ ನೋಡಿಕೊಳ್ಳಿ. ಇದೊಂದು ಹಳೆಯ ಕಾಲದ ರೆಸಿಪಿ. ಮನೆಯಲ್ಲಿ ಏನೇ ಪಾಯಸಕ್ಕೆ ಸಾಮಗ್ರಿ ಇಲ್ಲದಿದ್ರೆ ಉಂಟಲ್ಲ, ಅಕ್ಕಿ ಒಂದು ಇದ್ದೇ ಇರ್ತದಲ್ಲ, ನೋಡಿ ಅದನ್ನು ರುಬ್ಬಿಕೊಂಡು ಮಾಡುವಂಥ ಸುಲಭವಾದ ಒಂದು ರೆಸಿಪಿ, ಹೆಲ್ದಿಯಾದ ರೆಸಿಪಿ. ಮಳೆಗಾಲಕ್ಕೆಲ್ಲ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ, ಅಜ್ಜಿ ಕಾಲದ ರೆಸಿಪಿ. ತುಳುವಿನಲ್ಲಿ ಇದನ್ನು ಸಾರ್ನಡ್ಡೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಹಾಲಿಟ್ಟು ಪಾಯಸ ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತಿದ್ದ ವಿಷಯವೇ ಅಂದರೆ ಕೂಡ ನಾನು ಇದನ್ನೊಮ್ಮೆ ನಿಮಗೆ ನೆನಪು ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. 2 ನಿಮಿಷವೇ ಆಯಿತು ಕುದಿಯುವುದು. ನೋಡಿ, ಹಾಗೆ ಇದೆಲ್ಲ ಬೆಂದಿರ್ತದೆ. ಇವಾಗ ಇದಕ್ಕೆ ನಾವು ದಪ್ಪದ ಹಾಲನ್ನು ಹಾಕಿಕೊಳ್ಳುವ. ದಪ್ಪದ ಹಾಲು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ದಪ್ಪದ ಹಾಲು ಹಾಕಿದ ನಂತರ ಚೆನ್ನಾಗಿ ಕುದಿಸ್ಲಿಕ್ಕಿಲ್ಲ, ಇದು ಒಂದು ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಸಕ್ಕರೆ ಹಾಕಿ ಪುಡಿ ಮಾಡಿದಂಥ ಏಲಕ್ಕಿಯನ್ನು ಹಾಕಿಕೊಳ್ಳುವ. ಬೇಕಾದರೆ ಈ ಹೊತ್ತಿಗೆ ನೀವು ಇಲ್ಲಿ ಗೇರು ಬೀಜ ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡಿ ಹಾಕಿಕೊಳ್ಬೋದು. ನಾನು ಏನನ್ನು ಕೂಡ ಹಾಕೋದಿಲ್ಲ, ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ. ಅಂದರೆ ಹಳೇ ಕಾಲದ ಒಂದು ರೆಸಿಪಿ ಆದ ಕಾರಣ ಹೀಗೆ ಸಿಂಪಲ್ ಆಗಿ ಇರಲಿ, ಯಾರಿಗೆ ಕೂಡ ಮಾಡಬಹುದಾದಂಥ ಒಂದು ರೆಸಿಪಿ. ಹಾಗೆ ತುಂಬ ಸೊಗಸಾದ ರೆಸಿಪಿ, ಹೆಲ್ದಿ ರೆಸಿಪಿ ಕೂಡ. ಸ್ವಲ್ಪ ತಣ್ಣಗಾದ ನಂತರ ಉಂಟಲ್ಲ, ಈ ಪಾಯಸ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ. ನಿಮಗೆ ತುಂಬ ನೀರಾಯಿತು, ತುಂಬ ತೆಳ್ಳಗಾಯಿತು ಪಾಯಸ ಅಂತಂದರೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೋದು. ಆವಾಗ ಹಿಟ್ಟು ನಮಗೆ ಇಲ್ಲಿ ದಪ್ಪ ಆಗ್ತದೆ ಪಾಯಸ. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಇದು ಕರೆಕ್ಟಾಗಿದೆ. ನೋಡಿ, ಟೇಸ್ಟು ಎಲ್ಲವೂ ಕೂಡ ಕರೆಕ್ಟ್ ಇದೆ, ಹಾಗೆ ಚೆನ್ನಾಗಿದೆ. ನಿಮಗೆ ಕೂಡ ಬಾಯಲ್ಲಿ ನೀರು ಬರ್ಬೋದು ಇದನ್ನು ನೋಡುವಾಗ. ಹಾಗೆ ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ಇದನ್ನು. ನೋಡಿ, ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮ ಇಲ್ಲಿ ಹಾಲಿಟ್ಟು ಪಾಯಸ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಬಂದಿದೆ ಕೂಡ. ನೋಡಿ ಸ್ನೇಹಿತರೆ, ನೋಡಿ ನಿಮಗೆ ನಮ್ಮ ಹಾಲಿಟ್ಟು ಪಾಯಸ ಇಷ್ಟ ಆಯಿತಾ? ಹಾಗಾದರೆ ಒಂದು ಲೈಕ್ ಮಾಡಿ ಆಯಿತಾ? ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಚಾನಲ್ಗೆ ಯಾರು ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಒಳ್ಳೆ ಸುಲಭವಾಗಿ ಮಾಡುವಂಥ ಒಂದು ಹಳೇ ರೆಸಿಪಿಯನ್ನೇ ನಾನು ನಿಮಗೆ ನೆನಪು ಮಾಡ್ತಾ ಇದ್ದೇನೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಆಯ್ತು. ಈ ಮಳೆಗಾಲಕ್ಕೆ ಏನೆಲ್ಲ ಒಂದು ಸ್ವಲ್ಪ ಇದು ತಿನ್ನಬೇಕು ಅನ್ಸುವಾಗ ನೀವು ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ಆಯ್ತಾ? ಸ್ನೇಹಿತರೆ, ನಿಮಗೆ ಹಾಲಿಟ್ಟು ಪಾಯಸದ ರೆಸಿಪಿ ಇಷ್ಟ ಆಯ್ತಾ? ಹಾಗಾದರೆ ಅದಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ. ಎಲ್ಲರಿಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.